Okay, so in the previous class we were studying about the components of cloud computing. There are mainly three components: client system, then you have a server and data center. Client system ಬಗ್ಗೆ ಏನ್ ಕೊಟ್ಟಾರ ಅನ್ನೋದನ್ನ ಓದ್ರಿ ಅಂತ ಹೇಳಿದ್ದೆ ಲಾಸ್ಟ್ ಕ್ಲಾಸ್ ಒಳಗ, and almost everyone completed reading. So we'll see what actually is given over there. Before that, Suputra present ಅದೇನಾ? Suputra, Rudrakshi, are you present? Okay. Genappa, Neen, can you hear me? Genappa, ಕೇಳಿಸ್ತದ ಮಾತಾಡೋದ? Okay. ನೀನ ಹಾರ್ಡ್ವೇರ್ ಬೇಸ್ಡ್ ಪ್ರಾಜೆಕ್ಟ್ ಮಾಡ್ಲಿಕ್ಕತ್ತಿ ಹೌದಾ? ಫಿಂಗರ್ ಪ್ರಿಂಟ್ ಥ್ರೂ ಸ್ಟೂಡೆಂಟ್ಸ್ ಅಟೆಂಡೆನ್ಸ್ ತಗೊಳ್ಳೋದು. ಅಂಡ್ ಫಾರ್ ದಟ್ ಡಿಸೈನ್ ಅನ್ನು ಬಹಳ ಪೇಜ್ ಹಾಕಕತ್ತಿ ನೀನ್. ಎರಡು ಕಂಬೈನ್ ಮಾಡ್ಲಿಕ್ಕೆ ಹೆವಿ ಆಗುತ್ತೆ ಏನೋ ಒಂದ್ಸರಿ ವಿಚಾರ ಮಾಡು. Is it possible for you to design so many things? ಅಷ್ಟೆಲ್ಲಾನು ಕೋಡಿಂಗ್ ಮಾಡಿ ಆಮೇಲೆ ಫಿಂಗರ್ ಪ್ರಿಂಟ್ ಅಟೆಂಡೆನ್ಸ್ ಅನ್ನ ತಗೊಳಿಕ್ಕೆ ಆಗ್ತೈತೋ ಅಥವಾ ಇಲ್ವೋ ಒಂದ್ಸರಿ ಫಿಸಿಬಿಲಿಟಿನ ಚೆಕ್ ಮಾಡಿ ಆಮೇಲೆ ಡಿಸೈಡ್ ಮಾಡು. ತಿಳಿತಾ ನಾನು ಏನ್ ಹೇಳಿಕತ್ತೀನಿ ಅಂತೇಳಿ? ಬಿಕಾಸ್ ನೀನ್ ನನಗೆ ಡಿಸೈನ್ ಕಳಿಸಿ ಅಷ್ಟು ಡಿಸೈನಿಂಗು ಅಂತಂದ್ರೆ ಕೋಡಿಂಗ್ ಭಾಳ ಬರ್ತೈತಿ. ಆಮೇಲೆ ಹಾರ್ಡ್ವೇರ್ ಜೊತೆ ಅಷ್ಟೊಂದು ಇದನ್ ಮಾಡೋದು ಇಟ್ ವಿಲ್ ನಾಟ್ ಬಿ ಸೋ ಈಸಿ. ಯೂಶುವಲಿ ಥಂಬ್ ಮೇಲೆ ಅಥವಾ ಇದ್ರ ಮೇಲೆ ಫಿಂಗರ್ ಪ್ರಿಂಟ್ ರೆಟಿನಾದು ತಗೊಳ್ಳೋರು ಇಮೇಜ್ ಪ್ರೊಸೆಸಿಂಗ್ ಮೇಲೆ ಮಾಡಿರ್ತಾರೆ. ಇಮೇಜ್ ಪ್ರೊಸೆಸಿಂಗ್ ಮೇಲೆ ಅಂತಂದ್ರೆ ನಿಮಗೆ ಡಿಸೈನಿಂಗ್ ಒಂದ್ ಸ್ವಲ್ಪ ಜಾಸ್ತಿ ನಡಿತೈತಿ. ಬಟ್ ನೀ ಮಾಡ್ಲಿಕ್ಕತ್ತಿದ್ದು ಇಟ್ಸ್ ನಾಟ್ ಆನ್ ಇಮೇಜ್ ಪ್ರೊಸೆಸಿಂಗ್, IoT ಬೇಸ್ಡ್ ಮಾಡ್ಲಿಕ್ಕತ್ತಿ. ಇಷ್ಟು ಎಲ್ಲಾ ಡಿಸೈನಿಂಗ್ ಅನ್ನ ಅದ್ರೊಳಗೆ ಹಾಕ್ಲಿಕ್ಕೆ ಪಾಸಿಬಲ್ ಆಗಂಗಿಲ್ಲ ಅಂತ ಅನಿಸ್ತೈತಿ. ಸೊ ಚೆಕ್ ಒನ್ಸ್. ಅಂಡ್ ಸೌಮ್ಯ ಮೇಡಮ್ ಅಂಡರ್ ಅವರು ಯಾರ್ಯಾರಿಗೆ ಗೈಡ್ ಅದಾರ ಅವ್ರ ಎಷ್ಟೋ 2-3 times ಗ್ರೂಪ್ ನಾಗ ಮೆಸೇಜ್ ಮಾಡ್ಯಾರ, ಬಟ್ ನೋಬಡಿ ಇಸ್ ರೆಸ್ಪಾಂಡಿಂಗ್ ಪ್ರಾಪರ್ಲಿ. ಶಿ ಸೆಡ್ ದಟ್ ಕಾವೇರಿ ಅಂಡ್ ಗೀತಾ ನಿಮ್ ಕಡೆಯಿಂದ ಏನೂ ಇಲ್ಲ ಬಂದಿಲ್ಲ ಅಂತ ಹೇಳ್ಯಾರ. ಬಾವಿ ಅರ್ಧಷ್ಟೇ ಡಿಸೈನ್ ತೋರ್ಸಾರಂತ ಶ್ರೀಧರ್ ಮತ್ತ ಕವಿತಾ ಬಳ್ಳೊಳ್ಳಿ ತೋರ್ಸಾರ. ಅಂಡ್ ಶಿ ಹ್ಯಾಸ್ ಟೋಲ್ಡ್ ಸಮ್ ಕರೆಕ್ಷನ್ಸ್ ಟು ದೆಮ್. ಬಾವಿಯರ್ದ ಡಿಸೈನ್ ಅಪ್ರೂವ್ ಆಗೈತಿ. ಆಮೇಲೆ ಐ ಥಿಂಕ್ ಕವಿತಾ ಅಂಡ್ ಶ್ರೀಧರ್ ಮೇಲ್ಸಕ್ರಿ ನಿಮ್ ಟೀಮಿಗೆ ಏನೋ ಕರೆಕ್ಷನ್ಸ್ ಅನ್ನ ಹೇಳ್ಯಾರಂತ. ಅದನ್ ಬಿಟ್ರೆ ಉಳಿದವ್ರು ಯಾರು ಕಾಂಟ್ಯಾಕ್ಟ್ ಮಾಡಿಲ್ಲ ಅಂತ ಹೇಳಿಕತ್ತಾರ. ಅವ್ರ ಅಂಡರ್ ಯಾರ್ಯಾರ ಅದಿರಿ ಪ್ಲೀಸ್ ಕಾಲ್ ಮೇಡಮ್. ಓಕೆ, ಚೇಂಜಸ್ ಮಾಡಿದ್ರೆ ಆಯ್ತು. So this is all about clients. Okay, stop discussion about that. ಅದೇ ಡಿಸ್ಕಸ್ ಮಾಡೋದು ಬೇಡ ಅಂತ ಹೇಳೇನೆ ನಾ ಕ್ಲಾರಿಫಿಕೇಶನ್ ಕೊಟ್ಟಿದ್ ನಿಮಗ. ಮೆಸೇಜಸ್ ಅನ್ನ ಹಾಕ್ಬೇಡ್ರಿ ಗ್ರೂಪ್ನಾಗ. Okay. Is it visible to everyone? Okay. So clients are, stop raising your hands.
Clients are in a cloud computing architecture the exact same things that are in a plain old everyday local area network. Cloud computing ಒಳಗ ಬರುವಂತ clients ಗೆ ಅಥವಾ ಈಗೇನ್ ಆಲ್ರೆಡಿ ನೀವು ಲ್ಯಾನ್ ವ್ಯಾನ್ ಮ್ಯಾನ್ ಒಳಗಡೆಗೆ ಏನ ಕ್ಲೈಂಟ್ಸ್ ಅನ್ನೋದನ್ನ ಸ್ಟಡಿ ಮಾಡ್ತಿರಲ್ಲ ಕ್ಲೈಂಟ್ ಸರ್ವರ್ ಮಾಡೆಲ್ ಒಳಗ ಆ ಕ್ಲೈಂಟ್ಸಿಗೂ ಏನು ಡಿಫ್ರೆನ್ಸ್ ಇಲ್ಲ. ದೇ ಆರ್ ದ ಸೇಮ್. They are the systems which are going to access the services provided by someone else. Avrali storage capacity kadmi irtೈತಿ, processing power kadmi irtೈತಿ, speed kadmi irtೈತಿ ಅನ್ನೋ reason ಗೆ they are going to take help of a powerful processing and storage device to accomplish their task. Client system andre ಏನು? It is a system which does not have a large storage capacity. It does not have a high processing speed. Neither it can perform some of the operations. Computational work ಅನ್ನ carry out ಮಾಡೋ capacity ಇರಂಗಿಲ್ಲ. ಕೆಲವೊಂದು ಸಿಸ್ಟಮ್ ಒಳಗೆ ಪ್ರೊಸೆಸರ್ ಇರಂಗಿಲ್ಲ. They will just be taking in the input and ಔಟ್ಪುಟ್ ಅನ್ನ ಬೇರೆ ಯಾರ ಕಡೆನ ಆಕ್ಸೆಸ್ ಮಾಡ್ಕೊಂಡು ಯೂಸರ್ ಗೆ ಪ್ರೊವೈಡ್ ಮಾಡ್ತಾ ಇರ್ತಾವ. ಸೊ ಆ ರೀತಿಯಾದಂತ ಸಿಸ್ಟಮ್ಸ್ ಗೆ ನಾವೇನಂತ ಕರಿತೀವಿ? ಕ್ಲೈಂಟ್ಸ್ ಅಂತ ಕರಿತೀವಿ. ಅಂಡ್ ಇಟ್ ಡಸ್ ನಾಟ್ ಡಿಫರ್. ದೇರ್ ಇಸ್ ನೋ ಡಿಫರೆನ್ಸ್ ಬಿಟ್ವೀನ್ ದ ಕ್ಲೈಂಟ್ಸ್ ದಟ್ ಯು ಆರ್ ಯೂಸಿಂಗ್ ಇನ್ ಲ್ಯಾನ್ ಆರ್ ಮ್ಯಾನ್ ಆರ್ ದ ಕ್ಲೈಂಟ್ ದಟ್ ಯು ಆರ್ ಯೂಸಿಂಗ್ ಇನ್ ಕ್ಲೌಡ್ ಕಂಪ್ಯೂಟಿಂಗ್. ಕ್ಲೌಡ್ ಕಂಪ್ಯೂಟಿಂಗ್ ಒಳಗಿನ ಕ್ಲೈಂಟ್ ಅಂದ್ರೂ ಅದೇ, ಲ್ಯಾನ್ ವ್ಯಾನ್ ಮ್ಯಾನ್ ಒಳಗಿನ ಕ್ಲೈಂಟ್ ಅಂದ್ರೂ ಅದೇ. They are typically the computers that just sit on your desk, but they might also be laptops, tablet computers, mobile phones or PDOs. So, Andra, ಏನು ಆಕ್ಚುಲಿ ಕ್ಲೈಂಟ್ ಸಿಸ್ಟಮ್ ಅಂದ್ರೆ ನಾನು ಈಗೇನ್ ಹೇಳಿದ್ನಲ್ಲ ಅದನ್ನೇ ಹೇಳಿಕತ್ತಾರ ಅವರು. ಟಿಪಿಕಲಿ ದ ಕಂಪ್ಯೂಟರ್ಸ್. ಕ್ಲೈಂಟ್ ಅಂದ್ರೆ ಯಾರು? ವಾಟ್ ದೇ ಆರ್? ದೇ ಆರ್ ಟಿಪಿಕಲಿ ಕಂಪ್ಯೂಟರ್ಸ್ ದಟ್ ಜಸ್ಟ್ ಸಿಟ್ ಆನ್ ಯುವರ್ ಡೆಸ್ಕ್. ನಿಮ್ಮ ಡೆಸ್ಕ್ ಮೇಲೆ ಇರುವಂತವು. ಕಂಪ್ಯೂಟರೇ ಇರಬೇಕು ಅಂತ ಹೇಳಿಲ್ಲ. ಕಂಪ್ಯೂಟರ್ಸ್ ಇರ್ಬೋದು, ಲ್ಯಾಪ್ಟಾಪ್ ಇರ್ಬೋದು, ಆರ್ ದೇ ಮೇ ಬಿ ಸ್ಮಾರ್ಟ್ ಫೋನ್ಸ್, ಆರ್ ದೇ ಮೇ ಬಿ PDAs, that is personal digital assistants. All big drivers for cloud computing because of their mobility. ಇವೆ ಈಗೇನ್ ತೋರಿಸಿ ಹೇಳಿಕತ್ತಾರಲ್ಲ ಅವ್ರು. ಅಪಾರ್ಟ್ ಫ್ರಮ್ ಯುವರ್ ಡೆಸ್ಕ್ಟಾಪ್ ಕಂಪ್ಯೂಟರ್, ನಿಮ್ಮ ಡೆಸ್ಕ್ಟಾಪ್ ಕಂಪ್ಯೂಟರ್ ನ ಬಿಟ್ಟು, ಯಾಕಂದ್ರೆ ಕ್ಲೈಂಟ್ ಡೆಸ್ಕ್ಟಾಪ್ ಕಂಪ್ಯೂಟರ್ ಆಗಿರ್ಬೋದು ಅಥವಾ ಬೇರೆ ಡಿವೈಸಸ್ ಆಗಿರ್ಬೋದು. ಡೆಸ್ಕ್ಟಾಪ್ ಕಂಪ್ಯೂಟರ್ ನ ಬಿಟ್ಟು ಉಳಿದಿದ್ದು ಏನ್ ಬರ್ತಾವಲ್ಲ ಟ್ಯಾಬ್ಲೆಟ್ ಕಂಪ್ಯೂಟರ್ಸ್, ಇದನ್ನ ನಾವೇನ್ ಹೇಳ್ತೇವೆ ನೋಟ್ ಪ್ಯಾಡ್ ಟೈಪ್ ಬರ್ತಾವಲ್ಲ ಅದು ಇರ್ಬೋದು, ಟ್ಯಾಬ್ಲೆಟ್ ಕಂಪ್ಯೂಟರ್ಸ್ ಆರ್ ಎಲ್ಸ್ ಲ್ಯಾಪ್ಟಾಪ್ಸ್, PDAs, ನಿಮ್ ಸ್ಮಾರ್ಟ್ ಫೋನ್ಸ್, ಇವೆಲ್ಲ ಏನು? ದೇ ಆರ್ ದ ಬಿಗ್ ಡ್ರೈವರ್ಸ್ ಆಫ್ ಕ್ಲೌಡ್ ಕಂಪ್ಯೂಟಿಂಗ್. They are the main reasons for the existence of cloud computing, because cloud computing ಅಂದ್ರೆ ಏನು? From anywhere, anytime you can access the data. Anywhere, anytime ಯಾಕೆ ಬರ್ತೈತಿ? Because you are not going to stay at a fixed position all the time. ಯಾವಾಗ್ಲೂ ಒಂದೇ ಕಡೆ ಇರಂಗಿಲ್ಲ ಅನ್ನೋ ರೀಸನ್ ಗೆ ನಿಮ್ಗೆ ಏನ್ ಬೇಕಾಗ್ತೈತಿ? ನಾವ್ ಎಲ್ಲಿ ಹೋಗ್ತೀವಿ ಅಲ್ಲೆಲ್ಲಾ ಕಡೆನೂ ನಮಗ್ ಬೇಕಾಗಿದ್ದೆಲ್ಲ ಸಿಗ್ಬೇಕು ಅನ್ನೋ ಇಂಟೆನ್ಷನ್ ದಿಂದನೇ ಕ್ಲೌಡ್ ಅನ್ನ ಸ್ಟಾರ್ಟ್ ಮಾಡಿರೋದು. So these mobile devices which have the mobility, which have the capacity of moving, which can be easily carried from one place to another place. ನೀವು ಬೇರೆ ಕಡೆ ತಗೊಂಡು ಹೋಗ್ತಾ ಇರ್ಬೋದು, ತಗೊಂಡು ಹೋಗ್ಬೇಕಾದ್ರೂ ವರ್ಕ್ ಮಾಡ್ಬೋದು, ಇಲ್ಲ ಬೇರೆ ಕಡೆ ಹೋಗಿ ಇಟ್ಕೊಂಡು ಕೂಡ ಕೆಲಸ ಮಾಡ್ಲಿಕ್ಕೆ ಬರ್ತೈತಿ. ಸೊ ಆ ರೀತಿಯಾದಂತ ಡಿವೈಸ್, ವೈರ್ಲೆಸ್ ಡಿವೈಸಸ್, ಮೊಬೈಲ್ ಡಿವೈಸಸ್ ಅಂತ ನಾವೇನ್ ಕರಿತೇವಲ್ಲ, ದೇ ಆರ್ ದ ಡ್ರೈವರ್ಸ್. They are the drivers which are going to carry the cloud computing far away. ಅದರಿಂದಾಗೇನೆ ಕ್ಲೌಡ್ ಕಂಪ್ಯೂಟಿಂಗ್ ಗೆ ಇಂಪಾರ್ಟೆನ್ಸ್, ಯೂಸೇಜ್ ಜಾಸ್ತಿ ಆಗ್ತಾ ಇದೆ. Anyway, clients are the devices that the end users interact with to manage their information on the cloud. So what actually are the client system? They are the systems, or they are the devices with which the end user, ನಾವೇನ್ ಪ್ರೋಗ್ರಾಮರು, ಯೂಸರು ಅಂತ ನಾವೇನ್ ಕರಿತೇವಲ್ಲ, what we are the end users. So we are interacting with the client system. ನಮ್ದು ಇಂಟ್ರಾಕ್ಷನ್ ಯಾವಾಗ್ಲೂ ಏನಿರ್ತೈತಿ? ಕ್ಲೈಂಟ್ ಸಿಸ್ಟಮ್ ಜೊತೆನೆ ಇರ್ತೈತಿ. ಕ್ಲೈಂಟ್ ಸಿಸ್ಟಮ್ ಜೊತೆ ಇಂಟರಾಕ್ಟ್ ಮಾಡಿ what we are doing is we are managing our data, or we are managing the information which is located far away on the cloud. ಎಲ್ಲೋ ದೂರದಲ್ಲಿ ಕ್ಲೌಡ್ ಒಳಗಿರುವಂತ ಡೇಟಾನ ಆಕ್ಸೆಸ್ ಮಾಡ್ಲಿಕ್ಕೆ, ಮ್ಯಾನೇಜ್ ಮಾಡ್ಲಿಕ್ಕೆ ಎಲ್ಲದಕ್ಕೂ ನಾವೇನ್ ಮಾಡ್ತೀವಿ? we are making use of client systems. And the clients generally fall into 3 categories. Client system ಅಥವಾ client device ಅಂತ ನಾವೇನ್ ಕರಿತೀವಲ್ಲ, that has been categorized into 3 types. One is mobile, thin and thick.
Mobile, thin, ಮತ್ತು thick. These are the three types of client system. What actually is mobile? Mobile devices, the devices which are in transit, which have the capacity of moving from one place to another place without making any changes. ನೀವು ಮೂವ್ ಆಗ್ಬೇಕಾದ್ರೂ ಯೂಸ್ ಮಾಡ್ಬೋದು, ಅಥವಾ ಒಂದ್ ಕಡೆಯಿಂದ ಇನ್ನೊಂದ್ ಕಡೆಗೆ ಒಯ್ದಿಟ್ ಮೇಲೂ ಯೂಸ್ ಮಾಡ್ಕೋಬಹುದು, ಏನು ಚೇಂಜಸ್ ಅನ್ನ ಮಾಡ್ಲಾರ್ದೆ. ಸೊ ಆ ರೀತಿಯಾದಂತ ಡಿವೈಸಸ್ ಗೆ ನಾವೇನಂತ ಕರಿತೇವೆ, ಮೊಬೈಲ್ ಡಿವೈಸಸ್ ಅಂತ ಕರಿತೇವೆ. ಮೊಬೈಲ್ ಡಿವೈಸಸ್ ಇನ್ಕ್ಲೂಡ್ PDAs or smartphones like BlackBerry, Windows mobile smartphones or iPhone. Mobile devices ಒಳಗೆ ಯಾವ್ಯಾವ ಬರ್ತಾವು? PDAs ಬರ್ತಾವು, ಸ್ಮಾರ್ಟ್ಫೋನ್ಸ್ ಬರ್ತಾವು. ಸ್ಮಾರ್ಟ್ಫೋನ್ಸ್ ದ ಟೈಪ್ಸ್ ಕೊಟ್ಟಾರ, ಲೈಕ್ BlackBerry ಅಥವಾ ನಿಮ್ದು ಐಫೋನ್, Windows mobile phones. So all these come under the mobile devices, the devices which have the capacity of moving from one place to another place. And then comes the thin clients. These are the clients. Clients are computers that do not have internal hard drives, but rather let the servers do all the work, but then display the information. ಯೂತರೊಳಗ ಹಾರ್ಡ್ ಡ್ರೈವ್ ಇರಂಗಿಲ್ಲ ಅಂತಂದ್ರೆ ದೇ ಡು ನಾಟ್ ಹ್ಯಾವ್ ಎನಿ ಸ್ಟೋರೇಜ್ ಕೆಪಾಸಿಟಿ, ಸ್ವಲ್ಪ ಕೂಡ ಇಲ್ಲ. ಏನ್ ಬೇಕು, ಯಾವ ಕ್ಲೈಂಟ್ ಇಂಟರಾಕ್ಟ್ ಮಾಡ್ತಾನ, ಅವ ಏನ್ ಕೊಡ್ತಾನ ಅದನ್ನ ತಗೊಳ್ಳೋದು, ಕ್ಲೌಡಿಗೆ ಟ್ರಾನ್ಸ್ಫರ್ ಮಾಡೋದು. ಅಥವಾ ನನಗೆ ಏನಾರೇ ಬೇಕು ಅಂತ ನಾ ರಿಕ್ವೆಸ್ಟ್ ಕೊಟ್ಟೆ ಅಂತಂದ್ರ ಕ್ಲೌಡ್ ಜೊತೆ ಇಂಟ್ರಾಕ್ಟ್ ಮಾಡೋದು, ಅಲ್ಲಿದಿಂದ ತಗೊಂಡ್ ಬಂದು ಡೇಟಾನ ಏನ್ ಮಾಡೋದು, ಯೂಸರಿಗೆ ಡಿಸ್ಪ್ಲೇ ಮಾಡಿ ಕೊಡೋದು. ದೇ ಡು ನಾಟ್ ಹ್ಯಾವ್ ದೇರ್ ಓನ್ ಇಂಟರ್ನಲ್ ಹಾರ್ಡ್ ಡ್ರೈವ್ಸ್, ಹಾರ್ಡ್ ಡ್ರೈವ್ಸ್ ಇರಂಗಿಲ್ಲ. ನೆಕ್ಸ್ಟ್, ಥಿಕ್. This type of client is a regular computer using web browser like Firefox or Internet Explorer to connect to the cloud. Thick ಮತ್ತು thin, ಇಲ್ಲಿ ಹಾರ್ಡ್ ಡ್ರೈವ್ಸ್ ಇರಂಗಿಲ್ಲ. ಥಿಕ್ ಕಂಪ್ಯೂಟರ್ಸ್ ನಾಗ ಹಾರ್ಡ್ ಡ್ರೈವ್ಸ್ ಇರ್ತಾವು. ದೇ ಆರ್ ಯೂಸಿಂಗ್ ದ ಬ್ರೌಸರ್ಸ್. Browser is nothing but an application software which is used for accessing the facility of internet. ಇಂಟರ್ನೆಟ್ ಫೆಸಿಲಿಟಿನ ಆಕ್ಸೆಸ್ ಮಾಡ್ಲಿಕ್ಕೆ ಯೂಸ್ ಮಾಡುವಂತ ಸಾಫ್ಟ್ವೇರ್ ಅಪ್ಲಿಕೇಶನ್ ಗೆ ನಾವೇನಂತ ಕರಿತೇವೆ, ವೆಬ್ ಬ್ರೌಸರ್ಸ್ ಅಂತ ಕರಿತೇವೆ. ದೇ ಹ್ಯಾವ್ ಗಿವನ್ ಸರ್ಟನ್ ಎಕ್ಸಾಂಪಲ್ಸ್ ಆಫ್ ವೆಬ್ ಬ್ರೌಸರ್ ಲೈಕ್ ಫೈರ್ಫಾಕ್ಸ್, ಇಂಟರ್ನೆಟ್ ಎಕ್ಸ್ಪ್ಲೋರರ್, ಆರ್ ಎಲ್ಸ್ ವಾಟ್ ನೀವೇನ್ ಪಾಪ್ಯುಲರ್ ಆಗಿ ಯೂಸ್ ಮಾಡುವಂತ ಕ್ರೋಮ್, ನೆಟ್ಸ್ಕೇಪ್ navigator, all these are the web browsers. And with the help of these web browsers, thick computers are going to have a contact with the cloud. And these are the regular computers. Regular computers ಅಂತಂದ್ರ limited amount of storage capacity and a limited amount of processing capacity ಇರ್ತೈತಿ. ಅದ್ರ ತಿನ್ ಒಳಗಡೆಗೆ you will not be having any storage. ಅಲ್ಲಿ hard drives ಇಲ್ಲ. So there is no storage availability for thin computers. Thin clients are becoming an increasingly popular solution because of their price and effect on the environment. Some benefits of using thin clients are, nowadays thin clients are becoming very popular. ಯಾಕ ಒಳಗಡೆ ಸ್ಟೋರೇಜ್ ಇಲ್ಲ, ಏನು ಇಲ್ಲ, ಡ್ರೈವ್ಸ್ ಇಲ್ಲ. ಯಾಕಂದ್ರೆ ಡ್ರೈವ್ ಇನ್ಸ್ಟಾಲೇಷನ್ ಗೆ, ಅದಕ್ಕೆ ಡ್ರೈವ್ಸ್ ಗೆ ಎಲ್ಲದಕ್ಕೂ ಏನಾಗುತ್ತೆ, ಪ್ರೈಸ್ ಜಾಸ್ತಿ ಆಗುತ್ತೆ. ಬಿಕಾಸ್ ಆಫ್ ದಟ್ ದ price, or what we call it as a cost of thin computers, is very less. ಬಹಳ ಕಡಿಮೆ ದುಡ್ಡಾಗ ನಿಮಗೆ thin clients ಅದಕ್ಕೆ ಬೇಕಾಗಿರುವಂತ ಕಂಪ್ಯೂಟರ್ಸ್ ಸಿಗ್ತಾವು. ಎಲ್ಲೋ ಒಂದ್ ಕಡೆ ಡೇಟಾ ಬೇರೆ ಕಡೆ ಸ್ಟೋರ್ ಮಾಡಿರ್ತೀರಿ, ನಿಮಗ್ ಬೇಕಂದಾಗ ಎಲ್ಲಾನು ರಿಕ್ವೆಸ್ಟ್ ಕಳಿಸಿ ಆಕ್ಸೆಸ್ ಮಾಡ್ಕೊಂತೀರಿ. ಸೊ ದೇ ಆರ್ ಬಿಕಮಿಂಗ್ ವೆರಿ ಪಾಪ್ಯುಲರ್ ನೌ ಡೇಸ್, ಅಂಡ್ ದೇ ಹ್ಯಾವ್ ಗಿವನ್ ಸಮ್ ಆಫ್ ದ ರೀಸನ್ಸ್ ವೈ ದೇ ಆರ್ ಬಿಕಮಿಂಗ್ ಪಾಪ್ಯುಲರ್. ಲೋವರ್ ಹಾರ್ಡ್ವೇರ್ ಕಾಸ್ಟ್. Thin clients are cheaper than thick clients because they do not contain as much hardware. Thick computer nag iruvanta ashtu hardwares illi irangilla thin computers naga. Because of that, their cost is less. They also last longer before they need to be upgraded or become obsolete. ಮಾಡಿಫಿಕೇಶನ್, ಅಪ್ಗ್ರೇಡೇಷನ್ಸ್ ಬೇಕಾಗೋಕ್ಕಿಂತ ಮುಂಚೆ, ಅಥವಾ ಇನ್ನೇ ನಾವು ಯೂಸೇ ಆಗಂಗಿಲ್ಲ, ಡಸ್ ನಾಟ್ ಎಕ್ಸಿಸ್ಟ್ ಎನಿ ಮೋರ್, ದೇರ್ ಇಸ್ ನೋ ಯೂಸೇಜ್ ಆಫ್ ದ ಸಿಸ್ಟಮ್ ಅಂತ ಹೇಳಿ ನಾವು ಬಿಡೋಕ್ಕಿಂತ ಮುಂಚೆ ಅವಕ್ಕೆ ಬಹಳ ದಿನ ವರ್ಕ್ ಆಲ್ರೆಡಿ ಮಾಡಾಕ್ಬಿಟ್ಟಿರ್ತಾವ. ಒಂದಿಷ್ಟು ದಿನ ಆದ ತಕ್ಷಣ ಸಾಫ್ಟ್ವೇರ್ ಅಪ್ಗ್ರೇಡ್ ಮಾಡ್ರಿ ಅಥವಾ ಫಾರ್ಮ್ಯಾಟ್ ಹೊಡಿರಿ, ಅದು ಇದು ಅಂತ ಹೇಳಿ ಪ್ರಾಬ್ಲಮ್ಸ್ ಬರ್ತಾವ. ಸೊ ಈ ರೀತಿ ಏನು ಬರಂಗಿಲ್ಲ. ದೇ ಆರ್ ಗೋಯಿಂಗ್ ಟು ಲಾಸ್ಟ್ ಫಾರ್ ಅ ಲಾಂಗರ್ ಪೀರಿಯಡ್. Then lower IT costs.
Thin clients are managed at the server and therefore fewer points of failure. ಇವಾಗ ತಮ್ಮದೇ ಆದಂತ ಇಂಟರ್ನಲ್ ಸ್ಟ್ರಕ್ಚರ್ ಇರಂಗಿಲ್ಲ, ಅದ್ರ ಸಲುವಾಗಿ ಮೇಂಟೆನೆನ್ಸ್ ಏನು ಬೇಕಾಗಂಗಿಲ್ಲ. ಅದನ್ನೇನೇ ಮೇಂಟೆನೆನ್ಸ್ ಇದ್ರು ಇಟ್ ವಿಲ್ ಬಿ ಆನ್ ದ ಕ್ಲೌಡ್. ಅಂಡ್ ಬಿಕಾಸ್ ಆಫ್ ದಟ್ IT ಸೊಲ್ಯೂಷನ್ಸ್ ಅಂದ್ರೆ ಟೆಕ್ನಿಕಲ್ ಸೊಲ್ಯೂಷನ್ಸ್ ಅನ್ನ ನೀವೇನು ಇಲ್ಲಿ ಪ್ರೊವೈಡ್ ಮಾಡ್ಬೇಕಾಗೇ ಇಲ್ಲ, ಇಲ್ಲಿ ದುಡ್ಡನ್ನ ಹಾಕ್ಬೇಕಾದ ಅವಶ್ಯಕತೆ ಇಲ್ಲ. ಟೆಕ್ನಿಕಲ್ ಇಶ್ಯೂಸ್ ಸಲುವಾಗಿ ಅಂತೇಳಿ ಥಿನ್ ಕ್ಲೈಂಟ್ಸ್ ಸಿಸ್ಟಮ್ಗೆ ನೀವೇನೋ ದುಡ್ಡನ್ನ ಖರ್ಚು ಮಾಡ್ಬೇಕಾಗಿಲ್ಲ. Then comes the security. Since the processing takes place on the server and there is no hard drive, there is less chance of malware invading the device. ಹಾರ್ಡ್ ಡ್ರೈವ್ ಇಲ್ಲ, ಸ್ಟೋರೇಜ್ ಇಲ್ಲ, ಡೇಟಾ ಇಲ್ಲ, ಬರೀ ಡೇಟಾ ಬೇರೆ ಕಡೆಯಿಂದ ತಗೋತೀರಿ, ಬಂದ ತಕ್ಷಣನೇ ಏನ್ ಮಾಡ್ಬಿಡ್ತೀರಿ, ಯೂಸರಿಗೆ ಪ್ರೊವೈಡ್ ಮಾಡ್ಬಿಡ್ತೀರಿ. ಅಂಡ್ ಬಿಕಾಸ್ ಆಫ್ ದಟ್ there is less chance of malware invading the device. ನಿಮ್ ಡಿವೈಸ್ ನ ಡಿಸ್ಕವರ್ ಮಾಡ್ಕೊಂಡು ಮಾಲ್ವೇರ್ ಬಂದು ಕೂಡುವಂತ ಚಾನ್ಸಸ್ ಏನದಾವಲ್ಲ ಭಾರಿ ಲೆಸ್ ಇರ್ತಾವ ಥಿನ್ ಕಂಪ್ಯೂಟರ್ಸ್ ನಾಗ. ಅಂಡ್ ಮಾಲ್ವೇರ್ಸ್, ಸ್ಪೈವೇರ್ಸ್, ವೈರಸ್ ಬರ್ಲಿಲ್ಲ ಅಂತಂದ್ರ ನಿಮ್ಮ ಡೇಟಾ ಸೆಕ್ಯೂರ್ ಇದ್ದೇ ಇರ್ತೈತಿ. Also, since thin clients don't work without a server, there is less chance of them being physically stolen. ಫಿಸಿಕಲಿ ಸ್ಟೋಲನ್ ಅಂದ್ರ ಅವ್ರನ್ನೇ ತುಡುಗ್ ಮಾಡ್ಕೊಂಡು ಹೋಗೋ ಚಾನ್ಸಸ್ ಬಹಳ ಕಡಿಮೆ ಇರ್ತಾವ. ಯಾಕಂದ್ರೆ ಅದ್ರೊಳಗೆ ಏನು ಡೇಟಾನೇ ಇರಂಗಿಲ್ಲ. ದೇ ಡು ನಾಟ್ ಹ್ಯಾವ್ ಡೇಟಾ. ಅವ್ರದ್ದು ಏನೇ ವರ್ಕ್ ಆಗ್ಬೇಕಂದ್ರು ಸರ್ವರ್ದ್ ಹೆಲ್ಪ್ ಬೇಕೇ. ನೀ ಅದನ್ನ ಒಂದೇ ತಗೊಂಡ್ ಹೋದಿ ಅಂದ್ರೆ ನಿಂಗೆ ಯಾವ ಕೆಲ್ಸಾನು ಆಗಂಗಿಲ್ಲ. For any task to be completed, for any work to be done, thin clients require server. Should and must you should access or you should have a contact with the server. ಸರ್ವರ್ ಇಲ್ಲದೆ ಥಿನ್ ಕಂಪ್ಯೂಟರ್ಸ್ ಅದು ಉಪಯೋಗನೇ ಇಲ್ಲ. ಅದನ್ನ ಫಿಸಿಕಲಿ ತಗೊಂಡು ಹೋಗಿ ನಿಮ್ ಮನ್ಯಾಗ ಇಟ್ಕೊಂಡು ತುಡುಗ್ ಮಾಡ್ಕೊಂಡು ಹೋಗಿ ಏನು ಉಪಯೋಗ ಇಲ್ಲ ಅಂದಾಗ ಯಾರು ತುಡುಗ್ ಮಾಡ್ಕೊಂಡು ಹೋಗಂಗಿಲ್ಲ. ಸೊ ಫಿಸಿಕಲಿನೂ ಸೆಕ್ಯೂರಿಟಿ ಅದ, ಲಾಜಿಕಲಿ ಡೇಟಾಗೂ ಕೂಡ ಸೆಕ್ಯೂರಿಟಿ ಅದ. ದೆನ್ ಡೇಟಾ ಸೆಕ್ಯೂರಿಟಿ. Since data is stored on the server, there is less chance for data to be lost if the client computer crashes or stolen. System work ಮಾಡ್ಕೊಂತಾನೆ ಕ್ರಾಶ್ ಆಯ್ತು, ಏನೋ ಫೇಲ್ಯೂರ್ ಆಯ್ತು ಅಂತಂದ್ರ ಡೇಟಾ ಲಾಸ್ ಆಗ್ತೈತಿ, ಏನೋ ಚಾನ್ಸಸ್ ಇರಂಗಿಲ್ಲ. ನೀವು ನೋಡ್ರಿ, ಒಂದೇನೋ ಪ್ರೋಗ್ರಾಮ್ ಟೈಪ್ ಮಾಡ್ತಿರ್ತೀರಿ, ಸಡನ್ ಆಗಿ ಸಿಸ್ಟಮ್ ಕ್ರಾಶ್ ಆಯ್ತು. ಈಗ ನೀವೆಲ್ಲಾರು ಹೇಳ್ತೀರಿ, ಮೇಡಮ್ ಲ್ಯಾಪ್ಟಾಪ್ ಹಾಳಾಗೈತ್ರಿ, ಅದ್ರೊಳಗೆ ಒಂದಿಷ್ಟು ಕೋಡ್ ಬರ್ದಿದ್ದರಿ, ಒಂದಿಷ್ಟು ಡಿಸೈನ್ ಮಾಡಿದ್ದರಿ, ಸಿನಾಪ್ಸಿಸ್ ಅದ್ರೊಳಗೆ ಐತ್ರಿ, ಸಿಸ್ಟಮ್ ಕ್ರಾಶ್ ಆಯ್ತು, ಹೋಯ್ತು, ನನಗೆ ಇನ್ನೊಂದ್ಸರಿ ಟೈಮ್ ಕೊಡ್ರಿ, ಇನ್ನೊಂದ್ ಮಾಡ್ಕೊಡ್ತೀನಿ ಅಂತ ಹೇಳ್ತೀರಿ. ವೈ? ಬಿಕಾಸ್ ಯುವರ್ ಡೇಟಾ ವಾಸ್ ಆನ್ ದಟ್ ಪರ್ಟಿಕ್ಯುಲರ್ ಲ್ಯಾಪ್ಟಾಪ್ ಅಥವಾ ಆ ಸಿಸ್ಟಮ್ ಒಳಗಿತ್ತು. ಕ್ರಾಶ್ ಆದ ತಕ್ಷಣ ಡೇಟಾ ಲಾಸ್ ಆಗ್ತೈತಿ, ಅಥವಾ ಕೆಲವೊಂದ್ಸರಿ ಡೇಟಾ ಕರಪ್ಟ್ ಆಗ್ತೈತಿ. ಆದ್ರೆ ಇಲ್ಲೇ ಬಿಕಾಸ್ ಇಟ್ ಈಸ್ ನಾಟ್ ಗೋಯಿಂಗ್ ಟು ಸ್ಟೋರ್ ಎನಿಥಿಂಗ್, ಅಕಸ್ಮಾತ್ ಆಗಿ ಸಿಸ್ಟಮ್ ಕ್ರಾಶ್ ಆಯ್ತು, ಫೇಲ್ ಆಯ್ತು ಅಂದ್ರೂ ಕೂಡ it will not have any impact on the data. Then less power consumption. Thin clients consume less power than thick clients. This means you will pay less to power them and you will also pay less to air condition the office. ಪವರ್ ಕನ್ಸಂಪ್ಷನ್ ಕಡಿಮೆ ಆಗುತ್ತೆ, ಎಲೆಕ್ಟ್ರಿಸಿಟಿ ಬಿಲ್ ಕಡಿಮೆ ಬರ್ತೈತಿ. ಒಂದು. ಎರಡನೇದು, ಏರ್ ಕಂಡೀಷನ್ ಅವಶ್ಯಕತೆ ಇಲ್ಲ, ಯಾಕಂದ್ರೆ ಪ್ರೊಸೆಸಿಂಗ್ ಏನೂ ಆಗ್ಲಿಕ್ಕತ್ತಿಲ್ಲ. ಪ್ರೊಸೆಸಿಂಗ್ ಆಗ್ತಿತ್ತು ಅಂತಂದ್ರೆ ಏನಾಗುತ್ತೆ, ನಿಮ್ ಸಿಸ್ಟಮ್ ಹೀಟ್ ಆಗ್ತೈತಿ. ಅದಕ್ಕೆ ನಾವೇನ್ ಮಾಡ್ತೀವಿ, AC ಏರ್ ಕಂಡೀಷನ್ ಒಳಗ ಸಿಸ್ಟಮ್ ಅನ್ನ ಪ್ರಿಸರ್ವ್ ಮಾಡ್ಕೊಂಡು ಇಟ್ಕೊಂಡಿರ್ತೀವಿ. ಇಲ್ಲಿ ಏನು ಪ್ರೊಸೆಸಿಂಗ್ ಆಗಂಗಿಲ್ಲ. ಅದ್ರೊಳಗ ಎಲ್ಲಾ ಪ್ರೊಸೆಸಿಂಗು ಎಲ್ಲಾಗತ್ತ, ಸರ್ವರ್ ಸೈಡ್ ಆಗ್ತೈತಿ. ಜಸ್ಟ್ ಯು ಆರ್ ಗೋಯಿಂಗ್ ಟು ಗಿವ್ ದ ಕ್ವಶನ್ ಅಂಡ್ ಗೆಟ್ ದ ಆನ್ಸರ್ ಆಫ್ಟರ್ ಪ್ರೊಸೆಸಿಂಗ್. ಬರೀ ಕೊಡೋದು ತಗೊಳ್ಳೋ ಕೆಲಸ ಮಾಡ್ಲಿಕ್ಕೆ ಅಷ್ಟೇ ಇದು ಐತಿ ಅಂದಾಗ ನಿಮ್ಗ ಅದನ್ನ ಏರ್ ಕಂಡೀಷನ್ ಇರೋ ಅವಶ್ಯಕತೆನೂ ಇಲ್ಲ. Because of that also there will be less cost. Then ease of repair or replacement. If a thin client dies, it's easy to replace. The box is simply swapped out and the user's desktop returns exactly as it was before the failure. ಅದ್ರೊಳಗೆ ಏನೂ ಇಲ್ಲ, ಪ್ರೊಸೆಸಿಂಗ್ ಪವರ್ ಇಲ್ಲ, ನೀವೇನು ಡೇಟಾ ಇಟ್ಟಿಲ್ಲ, ಏನಿಲ್ಲ. ಇಟ್ ವಾಸ್ ಜಸ್ಟ್ ಅ ಮಷೀನ್ ವಿಚ್ ಹ್ಯಾಡ್ ಟು ಹ್ಯಾವ್ ಅನ್ ಇಂಟರಾಕ್ಷನ್. ಇಂಟರ್ಫೇಸ್ ತರ ವರ್ಕ್ ಮಾಡ್ಲಿಕ್ಕತ್ತಿತ್ತು, ಅದು ಹಾಳಾಯ್ತು. ಆ ಡಬ್ಬಿ ತೆಗಿತೀರಿ, ಬೇರೆ ಡಬ್ಬಿ ತಗೊಂಡ್ ಬಂದು ಅಲ್ಲಿ ಇಡ್ತೀರಿ. ಸೊ ಇಟ್ ಈಸ್ ವೆರಿ ಈಸಿ ಟು ರಿಪ್ಲೇಸ್. Less noise. Without a spinning hard drive, less heat is generated and quieter fans can be used on the thin client. ಹಾರ್ಡ್ ಡ್ರೈವ್ ಇಲ್ಲ, ಹಾರ್ಡ್ ಡಿಸ್ಕ್ ಇಲ್ಲ, ಡ್ರೈವ್ ಇಲ್ಲ, ಡಿಸ್ಕೇ ಇಲ್ಲ, ಅದಕ್ಕೆ ಡ್ರೈವರು ಇಲ್ಲ. ದೇರ್ ಇಸ್ ನೋ ನೀಡ್ ಆಫ್ ರೊಟೇಟಿಂಗ್
ಅದನ್ನ ಡಿಸ್ಕ್ ಇತ್ತು ಅಂತಂದ್ರೆ ಅದನ್ನ ರೊಟೇಟ್ ಮಾಡ್ತಿದ್ರಿ, ಎಲ್ಲಿ ಪ್ಲೇಸ್ ಮಾಡ್ಬೇಕು, ಯಾವ ಸ್ಟೋರೇಜು, ಯಾವ ಟ್ರ್ಯಾಕ್, ಯಾವ ಸೆಕ್ಟರು, ಎಲ್ಲಿಂದ ಡೇಟಾನ ಫೆಚ್ ಮಾಡ್ಬೇಕು ಎಲ್ಲ ಬೇಕಾಗ್ತಿತ್ತು. ಅದಕ್ಕೆ ಡ್ರೈವರ್ ಅವಶ್ಯಕತೆ ಇತ್ತು. ಇಲ್ಲಿ ಡಿಸ್ಕು ಇಲ್ಲ, ಡ್ರೈವರು ಇಲ್ಲ, ಜಸ್ಟ್ ಏನ ಸ್ಟಾರ್ಟ್ ಮಾಡ್ಲಿಕ್ಕೆ ಅಷ್ಟೇ ಬೂಟ್ ಸ್ಟ್ರಾಪ್ ಒಂದಿದ್ರೆ ಸಾಕು. ಸೊ when there is nothing to be processed, heat generation ಕಡಿಮೆ ಆಗ್ತೈತಿ. heat generation ಕಡಿಮೆ ಅದ ಅಂತಂದಾಗ ನಿಮಗೆ ಹೈ ಪವರ್ ದ ಫ್ಯಾನ್ಸ್ ಟು ಕೀಪ್ ಇಟ್ ಕೂಲ್. CPU ನೋಡಿದ್ರಿ ಅಂದ್ರೆ ಹಿಂದ್ಗಡೆಗೆ ನೋಡ್ರಿ, you'll be having a fan which is used for cooling that hard disk. ಇಲ್ಲಿ ಡ್ರೈವೇ ಇಲ್ಲ ಅಂತಂದಾಗ ಅದು ಹೀಟ್ ಆಗೋದು ಇಲ್ಲ ಜಾಸ್ತಿ. ಅದನ್ನ ಕೂಲ್ ಮಾಡ್ಲಿಕ್ಕೆ ನಿಮಗೆ ದೊಡ್ಡ ಸೈಜ್ ಅಥವಾ ಜಾಸ್ತಿ ಸೌಂಡ್ ಮಾಡುವಂತ ಫ್ಯಾನ್ ಅವಶ್ಯಕತೆನೂ ಇಲ್ಲ. So these are some of the advantages or benefits of using the thin client. Is there any doubt?